ಆರ್ಸಿಬಿ ಫ್ಯಾನ್ಸ್ಗೆ ಇಂದು ಸಿಹಿ ಸುದ್ದಿ ಸಿಗುತ್ತಾ ಹಾಗಾದ್ರೆ ಇವತ್ತು ಆರ್ಸಿಬಿ ಅಭಿಮಾನಿಗಳ ಪಾಲಿಗೆ ಬಿಗ್ ಡೇ. ಕಳೆದ 8 ತಿಂಗಳಿಂದ ನಡೀತಾ ಇದ್ದಂತ ಹಗ್ಗ ಜಗ್ಗಾಟಕ್ಕೆ ಬ್ರೇಕ್ ಬೀಳುತ್ತಾ ಹಾಗಾದ್ರೆ ಗೃಹ ಸಚಿವರ ನೇತೃತ್ವದಲ್ಲಿ ನಡೆದಂತ ಹೈ ವೋಲ್ಟೇಜ್ ಸಭೆ ಕುನ್ಹಾ ವರದಿ ಶಿಫಾರಸು ಪರಿಶೀಲನೆ ಮಾಡಲು ಕಮಿಟಿಯನ್ನು ಕೂಡ ಮಾಡಲಾಗಿರುವಂಥದ್ದು. ಜಿಬಿಎ ಆಯುಕ್ತ ನೇತೃತ್ವದಲ್ಲಿ ರಚನೆಯಾದಂತಹ ಕಮಿಟಿ ಮಾರ್ಚ್ 26ರಿಂದ ಆರಂಭವಾಗಲಿರುವಂತಹ IPL ಟೂರ್ನಿ 8 ತಿಂಗಳಿಂದ ಚಿನ್ನಸ್ವಾಮಿಯಲ್ಲಿ ಯಾವುದೇ ಪಂದ್ಯಗಳು ಕೂಡ ನಡೆದಿಲ್ಲ. ಯಾವಾಗ ಕಾಲ್ತುಳಿತ ಪ್ರಕರಣ ಆಯಿತು ಅದಾದ ಮೇಲೆ ಸಾಕಷ್ಟು ಬದಲಾವಣೆಗಳು ಆಗಬೇಕು, ಬದಲಾವಣೆಗಳು ಆದ ನಂತರ ಮತ್ತೆ ಅಲ್ಲಿ ಆಟಗಳು ಶುರುವಾಗುತ್ತೆ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇತ್ತು. ಹಾಗಾದ್ರೆ ಈಗ ಮತ್ತೆ ಪಂದ್ಯಗಳು ಮ್ಯಾಚ್ಗಳು ಆರಂಭವಾಗುತ್ತಾ? ಮಾರ್ಚ್ 26ರಿಂದ ಆರಂಭವಾಗಲಿರುವಂತಹ IPL ಟೂರ್ನಿ 8 ತಿಂಗಳಿಂದ ಚಿನ್ನಸ್ವಾಮಿಯಲ್ಲಿ ಯಾವುದೇ ಪಂದ್ಯಗಳು ಕೂಡ ನಡೆದಿಲ್ಲ. ಹಾಗಾದ್ರೆ ಕುನ್ನಾ ವರದಿ ಹೇಳೋದೇನು? ಹಾಗಾದ್ರೆ ಕಾಲ್ತುಳಿತಕ್ಕೆ ಕಾರಣರಾದಂಥ KSCA ಪದಾಧಿಕಾರಿಗಳು, RCB ಪ್ರತಿನಿಧಿಗಳು, DNA ಎಂಟರ್ಟೈನ್ಮೆಂಟ್ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಬೇಕು. ಕ್ರೀಡಾಂಗಣದ ಸುರಕ್ಷಿತ ವ್ಯವಸ್ಥೆ, ಪ್ರವೇಶ ನಿರ್ಗಮನ ದ್ವಾರಗಳ ನಿರ್ವಹಣೆಯಲ್ಲಿ ಭದ್ರತಾ ಲೋಪ ಇದೆ. ಅದರಿಂದನೇ ತಾನೇ ಅಷ್ಟೆಲ್ಲ ಒಂದು ಆಗಿರುವಂಥದ್ದು ಅಲ್ವಾ? ಚಿನ್ನಸ್ವಾಮಿಯಲ್ಲಿ ಸುರಕ್ಷತಾ ಮಾನದಂಡಗಳಿಲ್ಲದಂತಹ ಕಾರಣ ಕ್ರೀಡಾಂಗಣದಲ್ಲಿ ದೊಡ್ಡ ಕಾರ್ಯಕ್ರಮಗಳನ್ನು ನಡೆಸಬಾರದು. ಭವಿಷ್ಯದಲ್ಲಿ ಜನದಟ್ಟಣೆ ಹೆಚ್ಚಾಗುವಂಥ ಕಾರ್ಯಕ್ರಮಗಳಿದ್ರೆ ಚಿನ್ನಸ್ವಾಮಿ ಬದಲಿಗೆ ಪರ್ಯಾಯ ಸ್ಥಳಗಳಿಗೆ ಸ್ಥಳಾಂತರಿಸುವುದು ಎಲ್ಲವೂ ಕೂಡ ಕುನ್ನಾ ವರದಿ ಅಲ್ಲಿರುವಂಥದ್ದು. ಕುನ್ನಾ ವರದಿ ಶಿಫಾರಸು ಪರಿಶೀಲನೆ ಮಾಡಲು ಕಮಿಟಿಯನ್ನು ಸಹ ರಚನೆ ಮಾಡಿಕೊಳ್ಳಲಾಗಿದೆ. ಕರ್ತವ್ಯ ಲೋಪವೆಸಗಿದಂಥ ಅಧಿಕಾರಿಗಳ ವಿರುದ್ಧ ತನಿಖೆಗೆ ಶಿಫಾರಸನ್ನು ಸಹ ಮಾಡಲಾಗಿದೆ. ಒಟ್ಟಾರೆಯಾಗಿ ಎಲ್ಲ ಮುಂಜಾಗ್ರತೆಗಳನ್ನು ತೆಗೆದುಕೊಂಡು ಏನಾದರೂ ಮ್ಯಾಚ್ಗಳನ್ನು ಆರಂಭ ಮಾಡುವಂಥ ಸಾಧ್ಯತೆಗಳು ಇದೆಯಾ ಎನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ 8 ತಿಂಗಳಿಂದ ಚಿನ್ನಸ್ವಾಮಿಯಲ್ಲಿ ಯಾವುದೇ ಪಂದ್ಯಗಳು ಕೂಡ ನಡೆದಿಲ್ಲ. ಯಾವಾಗ ಕಾಲ್ತುಳಿತದಂಥ ಅಹಿತಕರ ಘಟನೆಗಳು ನಡೀತು ಅದಾದ ಮೇಲೆ ಯಾವ ಮ್ಯಾಚ್ಗಳು ಕೂಡ ನಡೆದಿಲ್ಲ. ಹಾಗಾದ್ರೆ RCB ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಸಿಗುತ್ತಾ? ಹಾಗಾದ್ರೆ ಚಿನ್ನಸ್ವಾಮಿಯಲ್ಲಿ ಪಂದ್ಯ ಆಡಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ನೇತೃತ್ವದಲ್ಲಿ ಎಲ್ಲಾ ಚರ್ಚೆಯನ್ನ ಮಾಡಿದ್ದೇವೆ. ಮುಂದಿನ ತೀರ್ಮಾನವನ್ನ ಕ್ಯಾಬಿನೆಟ್ ಮಾಡುತ್ತೆ. ಅದಾದ ಬಳಿಕ ಮ್ಯಾಚ್ ಆಡಿಸುವಂತ ಅನೌನ್ಸ್ ಅನ್ನ ಮಾಡ್ತೇವೆ. ಸಭೆ ಬಳಿಕ ಗೃಹ ಸಚಿವ G. ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಗೃಹ ಇಲಾಖೆಯ ವರದಿ ಕೂಡ ಬಂದಿತ್ತು. ಅದರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಸಹ ಮಾಡಿದ್ದೇವೆ. ಜವಾಬ್ದಾರಿ KCA RCB ಅವರದ್ದೇ ಮ್ಯಾಚ್ ಆಡಿಸುವಂತಹ ಅನುಕೂಲತೆಗಳ ಬಗ್ಗೆ ಕೂಡ ಹೇಳಿರುವಂತಹದ್ದು. ಒಟ್ಟಾರೆಯಾಗಿ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ತೇವೆ, ಮುಂದಿನ ತೀರ್ಮಾನವನ್ನ ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಎಲ್ಲವನ್ನು ಕೂಡ ನಾವು ಚರ್ಚೆಯನ್ನು ಮಾಡಿದ್ದೇವೆ, ಅದನ್ನ ಸಂಜೆಯ ಕ್ಯಾಬಿನೆಟ್ನಲ್ಲಿ ತಿಳಿಸ್ತೇವೆ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹಾಗಾದ್ರೆ RCB ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಸಿಗುತ್ತಾ? ಹಾಗಾದ್ರೆ ಕಳೆದ 8 ತಿಂಗಳಿಂದ ಕೂಡ ಯಾವುದೇ ಮ್ಯಾಚ್ ನಡೆದಿರಲಿಲ್ಲ. ಹಾಗಾದ್ರೆ ಅನುಮತಿ ಸಿಗುತ್ತಾ? ಹಾಗಾದ್ರೆ ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು, ಏನೆಲ್ಲ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಬಹುದು, ಎಲ್ಲವನ್ನು ಕೂಡ ಮೀಟಿಂಗ್ ಮಾಡ್ತೇವೆ, ಅದರ ನಂತರ ನಿಮಗೆ ಮಾಹಿತಿಯನ್ನು ಕೊಡ್ತೇವೆ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತೇವೆ. ಗೃಹ ಇಲಾಖೆಯ ವರದಿ ಕೂಡ ಬಂದಿತ್ತು, ಅದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡಿದ್ದೇವೆ. ಜವಾಬ್ದಾರಿ KCA RCB ಅವರದ್ದೇ, ಮ್ಯಾಚ್ ಆಡಿಸುವಂತಹ ಅನುಕೂಲತೆಗಳ ಬಗ್ಗೆ ಕೂಡ ಹೇಳಿದ್ದಾರೆ. ಎಲ್ಲವನ್ನೂ ಕೂಡ ನಾವು ಚರ್ಚೆಯನ್ನು ಮಾಡಿದ್ದೇವೆ, ಅದನ್ನ ಸಂಜೆ ಕ್ಯಾಬಿನೆಟ್ನಲ್ಲಿ ತಿಳಿಸ್ತೇವೆ ಎನ್ನುವಂಥ ಮಾತನ್ನು ಕೂಡ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸಂಜೆ ನಡೆಯುವಂತಹ ಕ್ಯಾಬಿನೆಟ್ನಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಮಾಡಬೇಕಾಗಿತ್ತು, ಅದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕೆಲವು ಶಾರ್ಟ್ ಟರ್ಮ್ ಸಜೆಷನ್ಸ್ ಏನಿತ್ತು, ಎಲ್ಲಿ ಇನ್ಫ್ರಾಸ್ಟ್ರಕ್ಚರು ಅಥವಾ ಬೇರೆ ಬೇರೆ ಸಮಯ ತಗೊಳ್ತಕ್ಕಂಥ ರೆಕಮೆಂಡೇಷನ್ಸು ಅವನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಈಗ IPL ಪ್ರಾರಂಭ ಆಗ್ತಾ ಇದೆ. RCB ಅವರು IPL ಕಳೆದ ಬಾರಿ ಗೆದ್ದಿದ್ರು. ಎಲ್ಲಿ ಯಾರು ಗೆದ್ದಿತಾರೆ, ಯಾವ ಟೀಮು IPL ಗೆದ್ದಿರ್ತದೆ ಅಲ್ಲೇ ಪ್ರಾರಂಭ ಮಾಡಬೇಕು ಅನ್ನೋದೊಂದು ಅವ್ರದ್ದೊಂದು ನಿಯಮ ಮಾಡ್ಕೊಂಡಿದ್ದಾರೆ. ಆ ಪ್ರಕಾರ ಬೆಂಗಳೂರಿನಲ್ಲೇ ಪ್ರಾರಂಭ ಮಾಡಬೇಕಾಗ್ತದೆ. ಅದಕ್ಕೆ ಅವರು ಮನವಿಯನ್ನು ಕೊಟ್ಟಿದ್ದರು, ನಾವು ಬೆಂಗಳೂರಿನಲ್ಲೇ ಪ್ರಾರಂಭ ಮಾಡಬೇಕಾಗ್ತದೆ, ನಮಗೆ ಪರ್ಮಿಷನ್ ಕೊಡಿ ಅಂತೇಳಿ. ನಾವು ಅವರಿಗೆ ನಮ್ಮ GBA ಚೀಫ್ ಕಮಿಷನರ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಪೊಲೀಸ್ ಕಮಿಷನರವರು, ಅವರು ಮತ್ತು ಜಾಯಿಂಟ್ ಕಮಿಷನರವರು, PWD ರೆಪ್ರೆಸೆಂಟೇಟಿವ್ಸು, ಫೈರ್ ರೆಪ್ರೆಸೆಂಟೇಟಿವ್ಸು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ರೆಪ್ರೆಸೆಂಟೇಟಿವ್ಸು ಇವ್ರನ್ನೆಲ್ಲ
ಸೇರಿಸಿ ಒಂದು ಸಮಿತಿಯನ್ನು ಮಾಡಿತ್ತು ಸರ್ಕಾರ. ಅದರ ವರದಿ ಕೂಡ ನಮಗೆ ಇವಾಗ ಬಂದಿದೆ. ಅದರ ಸಾಧಕ ಬಾಧಕಗಳನ್ನು ಇವತ್ತು ನಾವು ಚರ್ಚೆ ಮಾಡಿದ್ದೇವೆ. ಕ್ಯಾಬಿನೆಟ್ನಲ್ಲಿ ನನಗೆ ಅಂದರೆ ಗೃಹ ಸಚಿವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಈ ಒಂದು ವಿಚಾರದಲ್ಲಿ ನೀವು ಅವರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಕ್ಯಾಬಿನೆಟ್ಗೆ ತಿಳಿಸಬೇಕು ಅಂತೇಳಿ ಇವತ್ತು ನಾವು ಮಾಡಿರ್ತಕ್ಕಂಥ ಈ ಸಭೆಯಲ್ಲಿ ಏನು ಚರ್ಚೆ ನಡೆದಿದೆ ಅದನ್ನು ಸಂಜೆ 6 ಗಂಟೆಗೆ ಏನು ಕ್ಯಾಬಿನೆಟ್ ಇದೆ ನಾನು ಅವರಿಗೆ ಬ್ರೀಫ್ ಮಾಡ್ತೇನೆ. ಕ್ಯಾಬಿನೆಟ್ ಏನು ತೀರ್ಮಾನ ತಗೊಳುತ್ತೆ, ನಾವು ಅಲೋ ಮಾಡಬೇಕಾ ಮಾಡಬಾರ್ದಾ ಅಥವಾ ಮಾಡೋದಿದ್ದರೆ ಏನು ಯಾವ ರೀತಿ ಮಾಡಬೇಕು, ಇದನ್ನೆಲ್ಲವನ್ನು ಕೂಡ ಕ್ಯಾಬಿನೆಟ್ಟು ತೀರ್ಮಾನ ಮಾಡುತ್ತೆ. ಅದಾದಮೇಲೆ ಅಂತಿಮವಾಗಿ ನಾವು ಅನೌನ್ಸ್ ಮಾಡ್ತೀವಿ. ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ಪಂದ್ಯ ನಡೆಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಮುಕ್ತಾಯದ ಬಳಿಕ ವೆಂಕಟೇಶ್ ಪ್ರಸಾದ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೆಸಿ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಪಂದ್ಯಗಳನ್ನು ಆಡಿಸೋದ್ರ ಬಗ್ಗೆ ಮಾತನಾಡಿದ್ದೇವೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಕೆಸಿ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸರ್ಕಾರದ ಕಮಿಟಿಗೂ ಕೂಡ ಅಭಿನಂದನೆಗಳು ಅಂತ ಹೇಳಿ ಅಭಿನಂದನೆಗಳನ್ನ ತಿಳಿಸಿದ್ದಾರೆ. ಕೆಸಿ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೀಟಿಂಗ್ನಲ್ಲಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ, ಅದರಲ್ಲಿ ಎಲ್ಲ ಚರ್ಚೆಗಳನ್ನು ಕೂಡ ಮಾಡ್ತಾರೆ. ಪಂದ್ಯಗಳನ್ನು ಆಡಿಸೋದ್ರ ಬಗ್ಗೆ ಮಾತನಾಡ್ತೇವೆ, ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಏನೆಲ್ಲ ಜಾಗೃತಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಎಲ್ಲವನ್ನೂ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಕೂಡ ಖಂಡಿತವಾಗ್ಲೂ ಇರುತ್ತೆ. ಹಾಗಾದರೆ ಏನೆಲ್ಲ ತೆಗೆದುಕೊಳ್ಳಬಹುದು, ಖಂಡಿತವಾಗ್ಲೂ ಕೂಡ RCB ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗುತ್ತಾ ಎನ್ನುವಂಥ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ. ಇದ್ರ ಸಲುವಾಗಿ ಕೆಸಿ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಕೂಡ ಪಂದ್ಯಗಳನ್ನು ಆಡಿಸೋದ್ರ ಬಗ್ಗೆ ಮಾತನಾಡಿದ್ದೇವೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆಯನ್ನು ಮಾಡ್ತಾರೆ ಅಂತ ಹೇಳಿ ವೆಂಕಟೇಶ್ ಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸಭೆ ಮುಕ್ತಾಯದ ಬಳಿಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಂದ್ಯಗಳನ್ನ ಆಡಿಸೋದ್ರ ಬಗ್ಗೆ ಮಾತನಾಡಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ನೋಡಿ, ಈಗ RCB ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗುತ್ತಾ? ಹಾಗಾದ್ರೆ ಇವತ್ತು ಏನೆಲ್ಲ ಮಹತ್ವದ ನಿರ್ಧಾರಗಳನ್ನ ಕೈಗೊಳ್ಳಬಹುದು? ಕಳೆದ 8 ತಿಂಗಳಿಂದ ಯಾವುದೇ ಮ್ಯಾಚ್ಗಳು ಕೂಡ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆದಿಲ್ಲ. ಮತ್ತೆ ನಡೆಯುವಂತ ಸಾಧ್ಯತೆಗಳೇನಾದ್ರೂ ಇದೆಯಾ? ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಬಹುದು ಅಂತ ನಿರೀಕ್ಷಾ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮತ್ತೆ IPL ಪಂದ್ಯ ಸೇರಿದಂತೆ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿಸ್ಬೇಕಾ ಬೇಡವಾ ಎಂಬ ಚರ್ಚೆಗೆ ಇವತ್ತು ಫುಲ್ ಸ್ಟಾಪ್ ಬಿಡುವ ಸಾಧ್ಯತೆಗಳು ಇದೆ. ಈಗಾಗಲೇ ಕಳೆದ ಬಾರಿ IPL ಟ್ರೋಫಿ ಗೆದ್ದ ಬಳಿಕ RCB ತಂಡದ ಸಂಭ್ರಮಾಚರಣೆಯಲ್ಲಿ ಸುಮಾರು 11 ಜನ ಕಾಲ್ತುಳಿದಕ್ಕೆ ನಿಧನ ಹೊಂದಿದ್ರು. ಇದಾದ ಬಳಿಕ, ಈ ಪ್ರಕರಣ ಆದ ಬಳಿಕ ಚಿನ್ನಸ್ವಾಮಿಯಲ್ಲಿ ಯಾವುದೇ ಪಂದ್ಯಗಳನ್ನು ಆಡಿಸೋದು ಬೇಡ ಎಂಬ ನಿರ್ಧಾರಕ್ಕೆ ಬಂದಿತ್ತು. ಜೊತೆಗೆ ನ್ಯಾಯಮೂರ್ತಿ ಮೈಕಲ್ ಕುನ್ನಾ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಿ ಆ ಕಮಿಟಿಯಲ್ಲಿ ಯಾವೆಲ್ಲ ವರದಿಗಳನ್ನು ಷರತ್ತುಗಳನ್ನು ವಿಧಿಸಲಾಗಿತ್ತು, ಅಂದರೆ ಅಲ್ಲಿ ಏನೆಲ್ಲ ಲೋಪದೋಷಗಳು ಆಗಿತ್ತು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ವರದಿಯನ್ನು ಡಿ ಕುನ್ನಾ ಅವರ ಒಂದು ಆ ಕಮಿಟಿ ಸರ್ಕಾರಕ್ಕೆ ಸಲ್ಲಿಸಿತ್ತು. ಇದಾದ ಬಳಿಕ ಅಲ್ಲಿ RCB ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಗಳನ್ನು IPL ಪಂದ್ಯಗಳನ್ನು ಅಥವಾ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿಸ್ಬೇಕಾ ಬೇಡವಾ ಎಂಬ ಸಾಕಷ್ಟು ಚರ್ಚೆ ಹಾಗೂ ಗೊಂದಲ ಇತ್ತು. ಈಗ ಇದಕ್ಕೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳುವ ಸಾಧ್ಯತೆಗಳಿದೆ. ಯಾಕೆಂದರೆ IPL ಪಂದ್ಯಗಳು ಹತ್ರ ಬರ್ತಾ ಇದೆ. ಹಾಗಾಗಿ ಮತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ IPL ಪಂದ್ಯಗಳನ್ನು ಆಡಿಸೋದಕ್ಕೆ ಈಗ ಸರ್ಕಾರ ಸಿದ್ಧವಾಗಿರುವಂಥದ್ದು. ಅಂದರೆ ಈಗಾಗಲೇ KCA ಅಧ್ಯಕ್ಷರಾದಂಥ ವೆಂಕಟೇಶ್ ಪ್ರಸಾದ್ ಸೇರಿದಂತೆ ಗೃಹ ಸಚಿವರಾದಂಥ ಪರಮೇಶ್ವರ್ ಹಾಗೂ ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಇವತ್ತು ಸಭೆಯನ್ನು ಮಾಡಿದ್ರು. ಈ ಸಭೆಯಲ್ಲಿ ಸಂಪೂರ್ಣ ಒಪ್ಪಿಗೆ ಸಿಕ್ಕಿದೆ. ಅಂದರೆ ಇಬ್ಬರು ಕೂಡ RCB ಹಾಗೂ KCA ಕೂಡ ಒಪ್ಪಿಗೆಯನ್ನು ಸೂಚಿಸಿದೆ. ಯಾವುದೇ ಷರತ್ತುಗಳನ್ನು ಹಾಕಿದ್ರು ನಾವು ಪಾಲಿಸೋದಕ್ಕೆ ಹಂತವಾಗಿ ಕುನ್ನಾ ಅವರ ಒಂದು ಕಮಿಟಿ ವರದಿಗಳೇನಿದೆ ಅದನ್ನು ನಾವು ಪಾಲನೆ ಮಾಡ್ತೀವಿ ಎಂಬ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಕ್ಯಾಬಿನೆಟ್ಗೆ ಬರುವ ಸಾಧ್ಯತೆ ಇದೆ. ಕ್ಯಾಬಿನೆಟ್ನಲ್ಲಿ ಬಹುತೇಕವಾಗಿ ಗ್ರೀನ್ ಸಿಗ್ನಲ್ ಸಿಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಪುಟ್ಟದೊಂದು ವಿರಾಮ.